ಮಹಾರಾಣಿ ಕ್ಲಸ್ಟರ್ ವಿವಿ ಬಡ ವಿದ್ಯಾರ್ಥಿನಿಯರ ಕನಸು ಸಾಕಾರ ಮಾಡುವ ವಿದ್ಯಾಕೇಂದ್ರ ಇಂತಹ ಮಹತ್ವದ ಪಾತ್ರ ವಹಿಸಿದೆ. ಆದರೆ ಇಂತಹ ವಿವಿಯೊಳಗೆ ಸರಿಯಾದ ಹಾಸ್ಟೆಲ್ ಸೌಲಭ್ಯ ಇಲ್ಲದೆ ವಿದ್ಯಾರ್ಥಿನಿಯರು ಪರದಾಡುವಂತಾಗಿದೆ. ಹೈಟೆಕ್ ವಸತಿ ನಿಲಯ ಉದ್ಘಾಟನೆಯಾಗಿ 1.5 ವರ್ಷ ಉರುಳಿದ್ರೂ ವಿದ್ಯಾರ್ಥಿನಿಯರಿಗೆ ವಾಸ ಮಾಡುವ ಭಾಗ್ಯ ಮಾತ್ರ ದೊರೆತಿಲ್ಲ. 1.5 ವರ್ಷದ ಹಿಂದೆ ಹಾಸ್ಟೆಲ್ ಉದ್ಘಾಟನೆ. ಹೈಟೆಕ್ ಹಾಸ್ಟೆಲ್ ಇದ್ರೂ ಹಳೆ ಕಟ್ಟಡದಲ್ಲೇ ವಾಸ. ವೈಟ್ ಹೌಸ್ ತರ ಕಾಣ್ತಿರೋ ಈ ಹೈಟೆಕ್ ಕಟ್ಟಡವನ್ನ ನೋಡಿ. ಬರೋಬ್ಬರಿ 45 ಕೋಟಿ ವೆಚ್ಚದಲ್ಲಿ ಅದ್ದೂರಿಯಾಗಿ ನಿರ್ಮಿಸಲಾಗಿದೆ. 1.5 ವರ್ಷದ ಹಿಂದೆ ಅಂದಿನ ಸಿಎಂ ಆಗಿದ್ದ ಬಸವರಾಜ ಬೊಮ್ಮಾಯಿ ಉದ್ಘಾಟನೆಯನ್ನೂ ಮಾಡಿದ್ರು. ಆದರೆ ವಿಪರ್ಯಾಸ ಅಂದ್ರೆ ಇಂದಿಗೂ ಕೂಡ ವಿದ್ಯಾರ್ಥಿನಿಯರಿಗೆ ಈ ಹೊಸ ಹಾಸ್ಟೆಲ್ನಲ್ಲಿ ವಾಸಿಸುವ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಹೀಗಾಗಿ ಹಾಳು ಕೊಂಪೆಯಾಗಿ ಶಿಥಿಲಾವಸ್ಥೆ ತಲುಪಿರುವ ಹಳೆ ಹಾಸ್ಟೆಲ್ನಲ್ಲೇ ಕಾಲ ಕಳೆಯುವಂತಾಗಿದೆ. ಈಗ ಈ ಹೊಸ ವಿದ್ಯಾರ್ಥಿ ನಿಲಯಕ್ಕೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ರಾಜ್ಯ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಈ ಕೂಡಲೇ ಒದಗಿಸ್ಕೊಡ್ಬೇಕು. ಉದ್ಘಾಟನೆಯಾಗಿ 3 ವರ್ಷ ಕಳೆದರೂ ಕೂಡ ಅಲ್ಲಿ ವಾಸ್ತವ್ಯಕ್ಕೆ ಯೋಗ್ಯವಾದಂಥ ಸೌಲಭ್ಯವನ್ನು ಒದಗಿಸ್ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇದು ಶಿಕ್ಷಣ ಇಲಾಖೆಯ ವೈಫಲ್ಯ ಅಂತಲೇ ಹೇಳಬೇಕಾಗ್ತದೆ. ಮಹಾರಾಣಿ ಕ್ಲಸ್ಟರ್ ವಿವಿ ಆವರಣದಲ್ಲಿ ಯುಜಿಸಿಯ ರೋಸಾ ಯೋಜನೆಯಡಿ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಹಾಸ್ಟೆಲ್ ನಿರ್ಮಾಣ ಮಾಡಲಾಗಿದೆ. ಆದರೆ ಕಾಮಗಾರಿ ಮುಗಿಯುವ ಮುನ್ನವೇ ಅಂದಿನ ಸಿಎಂ ಬಸವರಾಜ ಬೊಮ್ಮಾಯಿ ವಿಧಾನಸಭೆ ಚುನಾವಣೆಗೂ ಮುನ್ನ ಕಟ್ಟಡ ಲೋಕಾರ್ಪಣೆ ಮಾಡಿ ಪೋಸ್ಟ್ ಕೊಟ್ಟಿದ್ರು. ದುರಂತ ಅಂದ್ರೆ ಕಟ್ಟಡ ಇನ್ನೂ ವಿವಿಗೆ ಹಸ್ತಾಂತರ ಆಗಿಲ್ಲ. ಈಗ ಕೆಲಸ ಎಲ್ಲ ಮುಗಿದಿದೆ. ಈ ವಾರದಲ್ಲಿ ಹಸ್ತಾಂತರ ಆಗುವ ಸಾಧ್ಯತೆ ಇದೆ ಅಂತ ವಿವಿ ಕುಲಪತಿಯವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸ್ವಲ್ಪ ನ್ಯೂನತೆಗಳಿದ್ದಾವೆ, ಇಲ್ಲ ಅಂತ ಏನಲ್ಲ. ನಾವು ಸ್ಟೋರ್ ರೂಮ್ನಲ್ಲಿ ಸ್ಟ್ಯಾಂಡ್ಸ್ ಮಾಡಿ ಅಂದ್ವಿ, ಅದೆಲ್ಲ ಮಾಡಿಲ್ಲ ಅವರು. ಬಟ್ ವಿ ಹ್ಯಾವ್ ಟು ಟೇಕ್ ಓವರ್ ನಾವು ಬಿಕಾಸ್ ವಿ ಕಾಂಟ್ ಲೀವ್ ದಟ್ ಬಿಲ್ಡಿಂಗ್ ವೇಕೆಂಟ್ ಲೈಕ್ ದಟ್. ಇಫ್ ದೇ ಹ್ಯಾವ್ ಫಿನಿಶ್ಡ್ ಆ್ಯಂಡ್ ಇಫ್ ದೇ ಆರ್ ಹ್ಯಾಂಡಿಂಗ್ ಓವರ್ ವಿ ಆರ್ ರೆಡಿ ಟು ಟೇಕ್. ಮೇ ಬಿ ಆನ್ ಥರ್ಸ್ಡೇ ಆರ್ ಫ್ರೈಡೇ ವಿ ಆರ್ ಟೇಕಿಂಗ್ ಇಟ್. ಅವರು ಅದನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಲುಕಿಂಗ್ ಅಟ್ ವಾಟ್ ಎಕ್ಸ್ಟೆಂಟ್ ಆಫ್ ವರ್ಕ್ ಈಸ್ ಡನ್ ಅಂತ ನೋಡಿಕೊಂಡು ಅವರು ಇದರಲ್ಲಿ ಕೊಡುವಾಗ ಟೆಂಡರ್ ಕೂಗಿದಾಗ ಅದರಲ್ಲಿ ಅದೇನೇ ಸ್ಪೆಸಿಫಿಕೇಷನ್ ಇತ್ತ, ಆ ಸ್ಪೆಸಿಫಿಕೇಷನ್ಸು ಈಗ ಕಂಪ್ಲೀಟ್ ಮಾಡಿದ್ದಾರೆ. ಚೆಕ್ ಮಾಡಿಕೊಂಡು ನಾವು ಇದನ್ನು ತಗೊಳ್ತೀವಿ. ಹೊಸ ಹಾಸ್ಟೆಲ್ ಓಪನ್ ಆಗದೆ 50 ವರ್ಷದ ಹಳೆಯದಾದ ಕಟ್ಟಡದಲ್ಲಿ ಸಾವಿರಾರು ವಿದ್ಯಾರ್ಥಿನಿಯರು ವಾಸಿಸುತ್ತಿದ್ದಾರೆ. ಸಂಪೂರ್ಣ ಶಿಥಿಲಾವಸ್ಥೆಗೆ ತಲುಪಿದ್ದು ಮಳೆ ಬಂದಾಗ ಕಟ್ಟಡ ಸೋರುತ್ತೆ. ಇನ್ನು ಕೆಲವು ವಿದ್ಯಾರ್ಥಿನಿಯರು ಹಾಸ್ಟೆಲ್ ಭಾಗ್ಯ ಸಿಗದೆ ಸಾಕಷ್ಟು ದೂರದಿಂದ ಕಾಲೇಜಿಗೆ ಬರುವಂತಾಗಿದೆ. ಇನ್ನಾದರೂ ಹೊಸ ಹಾಸ್ಟೆಲ್ ವಿದ್ಯಾರ್ಥಿನಿಯರ ಬಳಕೆಗೆ ಮುಕ್ತವಾಗಲಿ ಅನ್ನೋದೇ ನ್ಯೂಸ್ 18 ಆಶಯ. ಇನ್ನಾದ್ರೂ ಕೂಡಲೇ ಉನ್ನತ ಶಿಕ್ಷಣ ಇಲಾಖೆ ಕಾರ್ಯಾರಂಭ ಮಾಡಿಸಬೇಕಾಗಿದೆ. ಆ ಮೂಲಕ ಸಾವಿರಾರು ವಿದ್ಯಾರ್ಥಿನಿಯರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.